ಒಂದು ಹೆಣ್ಣನ್ನ ಕೈ ಹಿಡಿದು ಜೀವನದ ಉದ್ದಕ್ಕೂ ನಡೆಸೋದು ಮೊದಲು ತಂದೆ, ನಂತರ ಅವಳ ಕೈ ಹಿಡಿದು ಸಪ್ತಪದಿ ತುಳಿಯೋ ಗಂಡು ಅಂದರೆ ನಂಬಿಕೆ. ಆಸೆ, ಅಹಂಕಾರ, ದುರಹಂಕಾರ, ಸ್ವಾಭಿಮಾನ, ಅಭಿಮಾನ ಇವೆಲ್ಲವೂ ಗಂಡ ಹೆಂಡತಿಯರ ನಡುವೆ ಹೇಗಿರಬೇಕು? ಆಸೆ ಅನ್ನೋದು ಹೆಣ್ಣಿಗೆ ತುಂಬಾ ಇರುತ್ತೆ, ಆದರೆ ಅದು ಗಂಡನ ಶಕ್ತಿಯನ್ನ ಮೀರಿದ್ದಾಗಿರಬಾರದು. ಇನ್ನು ಅಹಂಕಾರ ಗಂಡಿನಲ್ಲಿ ಇರಬೇಕು ನಿಜ, ಅದು ಹೆಂಡತಿಗೆ ತೀರಾ ನೋವು ಕೊಡುವಷ್ಟು ಹೆಚ್ಚು ದುರಹಂಕಾರ ಇರಬಾರದು. ಸ್ವಾಭಿಮಾನ ಅನ್ನೋದು ಇಬ್ಬರಲ್ಲಿಯೂ ಸಮನಾಗಿರಬೇಕು, ಹಾಗಿದ್ದಾಗಲೇ ಅವರಿಬ್ಬರಿಗೆ ಅಭಿಮಾನ ಹೆಚ್ಚಾಗುವುದು. ಗಂಡ ಹೆಂಡತಿಯ ಸಂಬಂಧ ಒಂಥರ ಟಾಮ್ ಅಂಡ್ ಜೆರ್ರಿ ಇದ್ದಂಗೆ. ಎಷ್ಟೇ ಜಗಳ ಆಡಿದರೂ, ಕಾಲೆಳೆದರೂ, ಕಿತ್ತಾಡಿ ಮುನಿಸಿಕೊಂಡು ಮಾತು ಬಿಟ್ಟರೂ ಮತ್ತೆ ಒಂದಾಗುವರು. ಗಂಡ ಹೆಂಡತಿ ಸಂಬಂಧ ಅಂದರೆ ಅದು ಸಾಯುವ ತನಕನೂ ಪ್ರೀತಿ ಜಗಳ ಇದ್ದು ದ್ವೇಷಿಸದ ಸಂಬಂಧ. ಒಬ್ಬ ವ್ಯಕ್ತಿ ಇಷ್ಟ ಆದ್ರೆ ಅವನು ಏನು ಮಾಡಿದ್ರೂ ಸರಿ ಅನ್ಸುತ್ತೆ, ಇಷ್ಟ ಆಗಿಲ್ಲ ಅಂದ್ರೆ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರೂ ಅದರಲ್ಲಿ ತಪ್ಪು ಹುಡುಕ್ತೀವಿ. ಗಂಡ ಹೆಂಡತಿ ಸಂಬಂಧದಲ್ಲಿ ಒಬ್ಬರನ್ನೊಬ್ಬರು ಹೀಯಾಳಿಸಬಾರದು. ಹೀಯಾಳಿಸಿದರೆ ಗಂಡ ಹೆಂಡತಿಯರಲ್ಲಿ ಗೌರವ ಇರುವುದಿಲ್ಲ. ಈಗೀಗ ಮದುವೆ ಅನ್ನೋ ಸಂಬಂಧ ಹೆಚ್ಚು ಕಾಲ ಉಳಿಯುವುದು ಕಷ್ಟವಾಗಿದೆ. 100 ಭಾರತೀಯ ವಿವಾಹಗಳಲ್ಲಿ ಒಂದು ವಿಚ್ಛೇದನದಲ್ಲಿ ಕೊನೆಗೊಳ್ಳುತ್ತಿದೆ. ವಿಚ್ಛೇದನ ತೆಗೆದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿದ ದಂಪತಿಗಳಿಗೆ ಮಕ್ಕಳಿದ್ದರೆ ಡಿವೋರ್ಸ್ ತೆಗೆದುಕೊಳ್ಳುವ ಮೊದಲು ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳ ಜೀವನವನ್ನು ಬಲಿಕೊಡಬೇಡಿ. ಮಕ್ಕಳು ಯಾವಾಗಲೂ ತಂದೆ ತಾಯಿ ಇಬ್ಬರು ಒಟ್ಟಿಗೆ ಇರಬೇಕು ಎಂದು ಆಸೆ ಪಡುತ್ತಾರೆ. ಅಪ್ಪ ಅಮ್ಮನ ಪ್ರೀತಿ ಮಕ್ಕಳಿಗೆ ತುಂಬಾ ಮುಖ್ಯ. ಡಿವೋರ್ಸ್ ಅನ್ನೋದು ಮಕ್ಕಳ ಬಾಲ್ಯವನ್ನೇ ಹಾಳು ಮಾಡುತ್ತದೆ. ಅಮೆರಿಕದಲ್ಲಿ ನಡೆದ ಅಧ್ಯಯನದ ಪ್ರಕಾರ ವಿಚ್ಛೇದನದಿಂದ ಹೆಣ್ಣು ಮಕ್ಕಳ ಮೇಲೆ 60% ಋಣಾತ್ಮಕ ಪರಿಣಾಮ ಬೀರುತ್ತದೆ. ಇನ್ನು ಹುಡುಗರ ಮೇಲೆ 30% ಪರಿಣಾಮ ಬೀರುತ್ತದೆ. ಇದಾಗ್ಯೂ ನೀವು ವಿಚ್ಛೇದನ ತೆಗೆದುಕೊಂಡರೂ ಮಕ್ಕಳ ಬಗ್ಗೆ ಕಾಳಜಿ ತೆಗೆದುಕೊಂಡರೆ, ಮಕ್ಕಳನ್ನು ಸರಿಯಾಗಿ ನೋಡಿಕೊಂಡರೆ ಇಂತಹ ಋಣಾತ್ಮಕ ಪರಿಣಾಮಗಳಿಂದ ಅವರನ್ನು ರಕ್ಷಣೆ ಮಾಡಬಹುದು. ಡಿವೋರ್ಸ್ ತೆಗೆದುಕೊಳ್ಳುವ ಪೋಷಕರು ಮಕ್ಕಳ ಮೇಲಿನ ಕಾಳಜಿಯನ್ನು ಮರೆಯುತ್ತಾರೆ. ಡಿವೋರ್ಸ್ಗೆ ನಿರ್ಧರಿಸಿದ ಮೇಲೆ ಮನೆಯಲ್ಲಿ ನಿತ್ಯವೂ ಜಗಳ, ಮನೆಯಲ್ಲಿ ಸಂತೋಷದ ಖುಷಿಯ ವಾತಾವರಣ ಇಲ್ಲದೆ ಇರುವುದು, ಮಕ್ಕಳ ಜೊತೆ ಒಂದು ತಾಯಿ ಅಥವಾ ತಂದೆಯ ಸಂಬಂಧ ಸರಿಯಾಗಿ ಇಲ್ಲದಿರುವುದು, ಹೀಗೆ ಡಿವೋರ್ಸ್ ನಿಂದ ಮನೆಯಲ್ಲಿ ಚಿಂತೆ ಜಾಸ್ತಿ ಆಗಿರುತ್ತದೆ. ಯಾವಾಗಲೂ ಅಸಂತೋಷ, ಇವೆಲ್ಲ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇದು ಅನೇಕ ಮಕ್ಕಳ ಜೀವನವನ್ನೇ ಹಾಳು ಮಾಡುತ್ತದೆ. ಹಾಗಾದರೆ ವಿಚ್ಛೇದನದಿಂದ ಉಂಟಾಗುವ ಅಲ್ಪಾವಧಿಯ ಪರಿಣಾಮಗಳು ಏನು? ಪೋಷಕರ ನಡುವೆ ನಿತ್ಯವೂ ಜಗಳ ಸಹಜವಾಗಿ, ಇದು ಮಕ್ಕಳ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಹೌದು, ವಿಚ್ಛೇದನದ ನಂತರದ ಪರಿಣಾಮವು ಮಗುವಿಗೆ ಉದ್ವಿಗ್ನತೆ ಮತ್ತು ಆತಂಕವನ್ನು ಉಂಟು ಮಾಡುತ್ತದೆ. ವಿಚ್ಛೇದನದಿಂದ ಸಣ್ಣ ಮಕ್ಕಳು ಪೋಷಕರ ಮೇಲೆ ಜಾಸ್ತಿ ಅವಲಂಬಿತರಾಗಿರುವುದರಿಂದ ಸಾಮಾನ್ಯವಾಗಿ ಭವಿಷ್ಯವನ್ನು ನೆನೆದು ಆತಂಕಗೊಳಗಾಗುತ್ತಾರೆ. ಹೀಗೆ ಆತಂಕಕ್ಕೊಳಗಾದ ಮಗುವಿಗೆ ತನ್ನ ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಕಷ್ಟವಾಗುತ್ತದೆ ಮತ್ತು ಅವನು ಮಾಡುವ ಚಟುವಟಿಕೆಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳಬಹುದು. ಇದು ಮಗುವಿನ ಭವಿಷ್ಯದ ಮೇಲೆ ಪರಿಣಾಮ ಬೀರಬಹುದು. ಅನೇಕ ಮಕ್ಕಳು ತಮ್ಮ ಹೆತ್ತವರ ವಿಚ್ಛೇದನ ಹಿಂದಿನ ಕಾರಣವನ್ನು ತಪ್ಪಾಗಿ ಪರಿಗಣಿಸುತ್ತಾರೆ, ಅಂದರೆ ತಮ್ಮಿಂದ ಡೈವರ್ಸ್ ಆಗಿದೆ ಎಂದು ನಂಬುತ್ತಾರೆ. ಹೀಗಾಗಿ ಈ ಸಂಬಂಧವನ್ನು ಸರಿಪಡಿಸಲು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಇದರಿಂದ ಸಣ್ಣ ಪ್ರಾಯದ ಮನಸ್ಸಿನ ಮೇಲೆ ಅಪಾರ ಒತ್ತಡವು ಬೀಳುತ್ತದೆ. ಇದು ನಕಾರಾತ್ಮಕ ಆಲೋಚನೆಗಳು ಮತ್ತು ದುಸ್ವಪ್ನಗಳಂತಹ ಹಲವಾರು ಪರಿಣಾಮಗಳನ್ನು ಉಂಟು ಮಾಡಬಹುದು. ಒತ್ತಡ ಜೀವನವನ್ನು ಸಣ್ಣ ವಯಸ್ಸಿನವರು ನಿಭಾಯಿಸಲು ಸಾಧ್ಯವಾಗದೆ ಆತ್ಮಹತ್ಯೆಯಂತಹ ಹಾದಿ ತುಳಿಯಬಹುದು. ಚಿತ್ತಸ್ಥಿತಿಯ ಬದಲಾವಣೆ ಮತ್ತು ಕಿರಿಕಿರಿ. ವಿಚ್ಛೇದನವು ಮಕ್ಕಳ ಮೇಲೆ ಯಾವ ರೀತಿ ಸಮಸ್ಯೆ ಉಂಟು ಮಾಡುತ್ತದೆ ಎಂದರೆ, ಚಿಕ್ಕ ಮಕ್ಕಳು ಚಿತ್ತಸ್ಥಿತಿಯ ಬದಲಾವಣೆಯಿಂದ ಬಳಲು ಆರಂಭ ಮಾಡುತ್ತಾರೆ ಮತ್ತು ಅಲ್ಲದೆ ಅಪರಿಚಿತ ಜನರೊಂದಿಗೆ ಸಂವಹನ ಮಾಡಲು ಅವರಿಗೆ ಕಿರಿಕಿರಿ ಅನಿಸಬಹುದು. ಕೆಲವು ಮಕ್ಕಳು ಎಲ್ಲಾ ಕೆಲಸಗಳಿಂದ ದೂರ ಇರಲು ಇಷ್ಟಪಡುತ್ತಾರೆ, ಅಂದರೆ ಯಾರ ಜೊತೆಗೂ ಮಾತನಾಡಲು ಇಷ್ಟಪಡದೇ ಇರುವುದು, ಚಟುವಟಿಕೆಗಳಲ್ಲಿ ಉತ್ಸಾಹ ಕಳೆದುಕೊಳ್ಳುವುದು, ಹೀಗೆ ಏಕಾಂಗಿಯಾಗಿರಲು ಮೊದಲು ಆದ್ಯತೆ ನೀಡುವುದು, ಇಂತಹ ಲಕ್ಷಣಗಳು ಮಕ್ಕಳಲ್ಲಿ ಕಾಣಿಸಬಹುದು. ತೀವ್ರ ದುಃಖ. ಪೋಷಕರು ಡಿವೋರ್ಸ್ ತೆಗೆದುಕೊಂಡಿದ್ದಾರೆ ಅಂದಾಗ ಸಾಮಾನ್ಯವಾಗಿ ತೀವ್ರ ದುಃಖ ಕಾಡುವುದು ಸಹಜ, ಆದರೆ ಸಣ್ಣ ಮಕ್ಕಳಲ್ಲಿ ಇದು ಅತ್ಯಂತ ತೀವ್ರವಾಗಿರುತ್ತದೆ. ತೀವ್ರವಾದ ದುಃಖವು ಮಗುವಿನ ಹೃದಯ ಮತ್ತು ಮನಸ್ಸಿನ ಮೂಲಕ ಪರಿಣಾಮ ಬೀರುತ್ತದೆ. ಜೀವನದಲ್ಲಿ ಯಾವುದೂ ಸರಿ ಇಲ್ಲ ಅನಿಸಬಹುದು, ಇದು ಖಿನ್ನತೆಗೆ ಕಾರಣವಾಗಬಹುದು. ಇದು ಈ ದುಃಖದ ದೀರ್ಘಕಾಲೀನ ಅಭಿವ್ಯಕ್ತಿಯಾಗಿದೆ. ತಾಳಿ ತೂಕವೆಂದು ಹೆಣ್ಣು ಭಾವಿಸಬಾರದು, ಹೆಂಡತಿ ತನ್ನ ಆಳು ಎಂದು ಗಂಡ ಭಾವಿಸಬಾರದು. ದಾಂಪತ್ಯ ಮುರಿಯುವುದು ಪ್ರೀತಿಯ ಕೊರತೆಯಿಂದ ಅಲ್ಲ, ಸ್ನೇಹದ ಕೊರತೆಯಿಂದ.